ನಮಸ್ಕಾರ ಕರ್ನಾಟಕ ಮಂದಿಗೆ. ಇವತ್ತು ನಾನು ಸೋಯಾ ಚಂಕ್ಸ್ ಕರಿ ಮಾಡೋದನ್ನು ತೋರಿಸ್ತೀನಿ ರೀ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: 2 ಮೀಡಿಯಮ್ ಗಾತ್ರದ ಈರುಳ್ಳಿ, 2 ಏಲಕ್ಕಿ, 3 ಲವಂಗ, ಕರಿಮೆಣಸು, 5 ರಿಂದ 6 ಚಮಚ ಆಯಿಲ್ ಎಣ್ಣೆ ತೊಗೊಂಡಿದ್ದೀನಿ ರೀ. 1 ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ರೀ. 1 ಹಿಡಿಯಷ್ಟು ಪುದೀನ ಕಟ್ ಮಾಡಿ ಇಟ್ಕೊಂಡೀನಿ ರೀ. 1 ಮೀಡಿಯಮ್ ಸೈಜ್ ಟೊಮೊಟೊ, ಮಸಾಲೆ ಖಾರ, ಕರಿ ಖಾರ ಅಂತಾರೆ ರೀ, 1 ಚಮಚ ಅರಿಶಿನ, 2 ಗಡ್ಡೆ ಬೆಳ್ಳುಳ್ಳಿ, 2 ಇಂಚು ಹಸಿ ಶುಂಠಿ, ಕಸೂರಿ ಮೇಥಿ, ಗರಂ ಮಸಾಲ, ಪಲಾವ್ ಎಲೆ, ಆಮೇಲೆ ಕೊಬ್ಬರಿ ಹೆಚ್ಚಿಟ್ಕೊಂಡೀನಿ ರೀ. ಇಲ್ಲಿ ಸಫೋಲಾ ಅವರ ಸೋಯಾ ಮಿನಿ ಚಂಕ್ಸ್ ತೊಗೊಂಡೀನಿ ರೀ. ಇದು ಚಿಕ್ಕ ಸೈಜ್ ಅಂದರೆ ಸ್ಮಾಲ್ ಸೈಜ್ ಬರುತ್ತೆ ರೀ, ದೊಡ್ಡ ಸೈಜು ಬರುತ್ತೆ. ನಾನಿಲ್ಲಿ ಸಣ್ಣ ಸೈಜ್ ತೊಗೊಂಡೀನಿ ರೀ. ಇಲ್ಲಿ ಸೋಯಾ ಚಂಕ್ಸ್ 10 ರಿಂದ 15 ನಿಮಿಷ ಈ ರೀತಿ ನೀರು ಕುದಿಸಿದ ನೀರಾಗ ಹಾಕ್ಕೊಂಡು ನೆನೆ ಇಟ್ಕೋಬೇಕು ರೀ. ಅಂದ್ರೆ ಮೆತ್ತಗೆ ಆಗ್ತಾವ್ರಿ, ಅಳ್ಕೊಂತಾವ್ರಿ ಅದ್ರಾಗ. ಈ ರೀತಿ ನೀರೊಳಗೆ ಸೋಯಾ ಚಂಕ್ಸ್ ಹಾಕ್ಕೊಳನ್ರಿ. ನಿಮ್ಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಹಾಕ್ಕೊರಿ, ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ಹಾಕ್ಕೊಂತೀರಿ. ಆದರೆ ಸಫೋಲಾ ಅವ್ರದ್ದು ಸೋಯಾ ಚಂಕ್ಸ್ ನಂಬರ್ 1 ಕ್ವಾಲಿಟಿ ರೀ. ಚಮಚೆಲ್ಲ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡ್ರಿ ಅಂದ್ರೆ ಕೆಳಗೆ ಮೇಲೆ ಆಗ್ತಾವ್ರಿ. 10 ರಿಂದ 15 ನಿಮಿಷ ಅಷ್ಟೇ ತೊಗೋತೈತ್ರಿ ಟೈಮ್ ಅಳ್ಕೊಳಕ್ಕೆ. ಅವು ನೆನೆ ಮಟನೂ ನಾವು ಈ ಕಡೆ ಕರಿ ಮಾಡ್ಕೊಳ್ಳೋಣ್ರಿ. ಇಲ್ಲಿ ಪ್ಯಾನ್ ತೊಗೊಂಡೀನಿ ರೀ. ಪ್ಯಾನ್ ಕಾದ ನಂತರ 5 ರಿಂದ 6 ಚಮಚ ಎಣ್ಣೆ ತೊಗೊತೀನಿ ರೀ. ಎಣ್ಣೆ ಕಾದ ನಂತರ ಪಲಾವ್ ಎಲೆ ಹಾಕ್ಕೊತೀನಿ ರೀ. ಇದು ಫ್ಲೇವರಿಗೋಸ್ಕರ ಹಾಕ್ಕೋತೀನಿ ರೀ. ಇಲ್ಲಿ 1 ಏಲಕ್ಕಿ, 3 ಲವಂಗ, 2 ರಿಂದ 3 ಕರಿಮೆಣಸು ಹಾಕ್ಕೊಂಡೀನಿ ರೀ. ಎಣ್ಣೆಗೆ ಚಂದಾಗ ಫ್ರೈ ಮಾಡ್ಕೋಬೇಕು ರೀ ಅವನ್ನ. ಆಮೇಲೆ ಈರುಳ್ಳಿ ಹಾಕ್ಕೋತೀನಿ ರೀ. ಈರುಳ್ಳಿ ಕಾಮನ್ ಆಗಿ ಅವು ಬಣ್ಣ ಕಲರ್ ಚೇಂಜ್ ಆಗ್ಬೇಕು ರೀ. ಈ ರೀತಿ ಆಗ್ಬೇಕು ರೀ ಈರುಳ್ಳಿ. ಆಮೇಲೆ ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡೀನಿ ರೀ. ಇದ್ರಾಗ ಟೊಮೆಟೊ ಅಷ್ಟೇ ಇಲ್ಲರಿ, 2 ಇಂಚಿನಷ್ಟು ಹಸಿ ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೀನಿ ರೀ. ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಕೊಂಡು ಎಣ್ಣೆ ಒಳಗನ ಹಸಿ ವಾಸನೆ ಹೋಗೋ ತನಕ ಹುರ್ಕೋರಿ. ಕಲರ್ ನೋಡಿರಿ ಎಷ್ಟು ಚಂದ ಬಂತು ಟೊಮೆಟೊ ಹಾಕಿಂದ. ಪೂರ್ತಿ ಎಣ್ಣೆ ಬಿಟ್ಕೋಬೇಕ್ರಿ ಅದು. ಅಂದಾಗ ಮಾತ್ರ ಗ್ರೇವಿ ಚಲೋತ್ನಾಗಿ ಬರ್ತೈತ್ರಿ. ಆಮೇಲೆ ಇಡೀ ಗಾತ್ರದಷ್ಟು ಪುದೀನ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡೀನಿ ರೀ. ಆಮೇಲೆ ನಮ್ಮ ಸೈಡು ಮಸಾಲೆ ಖಾರ, ಕರಿ ಖಾರ ಅಂಥೇಳಿ ಮಾಡಿ ಇಟ್ಕೋತೀವಿ. ಅದ್ರ 4 ರಿಂದ 5 ಚಮಚ, 1 ಚಮಚ ಅರಿಶಿನ ಹಾಕ್ಕೊಂಡೀನಿ ರೀ. ಅದನ್ನು ಎಣ್ಣೆಗೆ ಚೆಂದಾಗಿ ಫ್ರೈ ಮಾಡ್ಕೊರಿ. ಗರಂ ಮಸಾಲ ಹಾಕ್ಕೊಂಡೀನಿ ರೀ. ಇದೇ ಮನೆಯಲ್ಲೇ ಮಾಡ್ಕೊಂಡೀನಿ ರೀ. ಅವಿಜ, ದಾಲ್ಚಿನ್ನಿ, ಮಸಾಲೆ ಪದಾರ್ಥ ಏನಿರ್ತಾವೆ ಎಲ್ಲ ಹಾಕಿ ಮಸಾಲೆ ಪುಡಿ ಮಾಡಿಕೊಂಡು ನಮ್ಮ ಮನೆಯಲ್ಲೇ ಮಾಡಿ ಹಾಕ್ಕೊಂಡೀನಿ ರೀ. ಈ ರೀತಿ ಬರುತ್ತೆ ರೀ. ಇದನ್ನು ಲೀಡ್ ಕ್ಲೋಸ್ ಮಾಡಿ ಎಣ್ಣೆ ಬಿಟ್ಕೊಳ್ಳೋ ಮಟ್ಟ ಅಂದರೆ 3 ರಿಂದ 4 ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ್ರಿ. ಈ ರೀತಿ ಎಣ್ಣೆ ಬಿಟ್ಕೋಬೇಕು ರೀ. ಎಣ್ಣೆ ಜಾಸ್ತಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡೇನ್ರಿ. ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಎಣ್ಣೆ ಹೆಲ್ತಿಗೆ ಚಲೋ ಅಲ್ರಿ. ಆಮೇಲೆ ಹಸಿ ಕೊಬ್ಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊತೀನಿ ರೀ. ಅದನ್ನು ಚೆಂದಾಗಿ ಫ್ರೈ ಮಾಡ್ಕೊರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು.
ಅದನ್ನು ಕಲಿಸ್ಕೊರಿ. ಆಮೇಲೆ ಸೋಯಾ ಚಂಕ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಎಲ್ಲ ಮಸಾಲೆ ಅದಕ್ಕೆ ಹೊಂದ್ಕೋಬೇಕ್ರಿ. ಈ ರೀತಿ ಕಾಣಿಸ್ತೈತೆ ನೋಡ್ರಿ. ಎಲ್ಲ ಮಸಾಲೆ ಹೊಂದ್ಕೊಂಡ ನಂತರ ಟೊಮಾಟೊ ಪೇಸ್ಟ್ ಮಾಡಿದ್ವಲ್ರಿ, ಅದನ್ನು ತಳಗೆ ಹತ್ಕೊಂಡಿರ್ತೈತಲ್ರಿ, ಅದರ ನೀರು ಹಾಕಿ ಅಷ್ಟು ನೀರು ಹಾಕ್ಕೋರಿ. ಆಮೇಲೆ ಕೊಬ್ಬರಿದು ನೀರು ಹಾಕ್ಕೋರಿ. ಇಷ್ಟ ಸಾಕ್ರಿ ನೀರು, ಜಾಸ್ತಿ ನೀರು ಹಾಕೋದು ಬೇಡ. ಅದನ್ನು ಚೆಂದಾಗಿ ಕಲಿಸ್ಕೊರಿ. ಇದು ನೀರು ಎಲ್ಲ ಸ್ವಲ್ಪ ಹೋಗ್ಬೇಕ್ರಿ. ನೀರು ಹೋಗಿ ಎಣ್ಣೆ ಬಿಟ್ಕೊಳತ್ರಿ, ಅಲ್ಲಿ ಮಟ್ಟ ಕುದಿಸ್ಕೊರಿ. ಒಂದು 5ರಿಂದ 8 ನಿಮಿಷ ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ರಿ. ತೆಗೆದ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡ್ರಿ. ಇನ್ನು ಸ್ವಲ್ಪ ಇದೆ ನೀರು, ಪೂರ್ತಿ ಹೋಗ್ಬೇಕದು. ಇನ್ನೊಂದು 2 ನಿಮಿಷ ಕಲಿಸ್ಕೊಳಣ್ರಿ. ಈ ರೀತಿ ಬಂದೈತೆ ನೋಡ್ರಿ ಗ್ರೇವಿ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ. ನಾನ್ ವೆಜ್ ತಿನ್ನಲಾರ್ದವರು ಸೋಯಾ ಚಂಕ್ಸ್ ವಡಿನ ತಿನ್ಬೋದ್ರಿ. ಕೊನೆಗೆ ಕಸೂರಿ ಮೆಂತಿ ಹಾಕ್ಕೊತೀನಿ ರೀ. ಕಸೂರಿ ಮೆಂತಿ ಫ್ಲೇವರ್ ಸೂಪರಾಗೈತ್ರಿ. ಅದನ್ನೆಲ್ಲ ಕಲಿಸ್ಕೊಳ್ಳಣ್ರಿ. ನೋಡಿರಿ ಹೆಂಗೆ ಬಂದೈತಿ ಗ್ರೇವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಗಂಟೆ ಒತ್ತೋದನ್ನು ಮರಿಬೇಡ್ರಿ. ಚಪಾತಿ ಜೊತೆ ಸೋಯಾ ಚಂಕ್ಸ್ ಕರಿ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.